ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಸ್ತೆ ಗುಂಡಿ ಅಂತ ಹೇಳ್ತಿದ್ದಂತೆ ಥಟ್ಟನೆ ನೆನಪಾಗೋದು ಬೆಂಗಳೂರಿನ ಹೆಸರು. ಆದರೆ ರಾಜ್ಯದ ಜಿಲ್ಲೆ ಜಿಲ್ಲೆಯಲ್ಲೂ ರಸ್ತೆ ಗುಂಡಿಗಳಿವೆ. ನಿತ್ಯ ಲಕ್ಷಾಂತರ ಸವಾರರು ಗುಂಡಿಗಳಿಂದಲೇ ಹೈರಾಣಾಗ್ತಿದ್ದಾರೆ. ಎಲ್ಲೆಲ್ಲಿ ರೋಡ್ಗಳು ಅಧ್ವಾನ ಎದ್ದಿವೆ, ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೆಜ್ಜೆಗೊಂದು ಗುಂಡಿ, ಗುಂಡಿಗಳಲ್ಲಿ ನೀರು, ರಸ್ತೆಯಲ್ಲೇ ಕೆಸರು ಗದ್ದೆ. ಕಿಲೋಮೀಟರ್ ವರೆಗೂ ಹೋದ್ರೂ ಡಾಂಬರ್ ಕಾಣ್ತಿಲ್ಲ. ಎಲ್ಲಿಗೆ ಹೋದ್ರೂ ಗುಂಡಿ ಇಲ್ಲದ ರಸ್ತೆಗಳೇ ಇಲ್ಲ. ಇದು ಬೆಂಗಳೂರಿನ ರೋಡ್ಗಳ ಕತೆ ಅಲ್ಲ. ರಾಜ್ಯದ ಜಿಲ್ಲೆಗಳಲ್ಲೂ ಇಂಥ ರಸ್ತೆಗಳೇ ಕಾಣ್ತಿವೆ. ರಾಜ್ಯದ ಉದ್ದಗಲಕ್ಕೂ ರಸ್ತೆ ಗುಂಡಿ ಗಂಡಾಂತರ. ಡಾಂಬರ್ ಕಾಣದ ರಸ್ತೆಗಳು, ಹೈರಾಣಾದ ಸವಾರರು. ಬೆಂಗಳೂರಿನ ರಸ್ತೆ ಗುಂಡಿಗಳು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿವೆ. ವಿಷಯ ಅಂದ್ರೆ ರಾಜಧಾನಿಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೂ ಇಂಥ ಪರಿಸ್ಥಿತಿಯೇ ಕಾಣ್ತಿದೆ. ದಾವಣಗೆರೆಯಲ್ಲೂ ರಸ್ತೆಗಳು ಅಧ್ವಾನೆದ್ದು ಹೋಗಿವೆ. ಜನ ಹಿಡಿಶಾಪ ಹಾಕ್ತಿದ್ದಾರೆ. ಬಾಳೆ ಗುಂಡ ಹಾಳಾಗವೆ, ಗಾಡಿ ಓಡಿಸೋಕೆ ತೆಗ್ದಿದ್ದೆ. ಗರ್ಭಿಣಿ ಹೆಣ್ಮಕ್ಳು ಭಾರಿ ನೋವಾಗದವ್ರಿಗೆ, ಗರ್ಭಿಣಿ ಹೆಣ್ಮಕ್ಳಿಗೆ ಎಚ್ಚೆತ್ತಾಕಿ ಹೊಟ್ಟೆ ಮಾಡ್ತಾರೆ. ಆಫೀಸಿನ ಜನಗಳಿಗೆ ಭಾರಿ ಇದು ಬರುತ್ತೆ. ದಾವಣಗೆರೆಯ ವಿದ್ಯಾರ್ಥಿ ಭವನದ ರಸ್ತೆ ಹೇಗಿದೆ ನೋಡಿ. ನೋಡ್ತಾ ಇರ್ಬೋದು ನೀವು. ಈ ನನ್ನ ಬಲಗಡೆ ನೋಡಿ ಏನೇನು ಯಾವ ರೀತಿಯಾದ ರಸ್ತೆಗಳು ಗುಂಡಿ ಬಿದ್ದಿದೆ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ನೋಡ್ತಾ ಇರ್ಬೋದು ಬಹುತೇಕ ವಾಣಿಜ್ಯ ವ್ಯವಹಾರಗಳು ಇದೇ ರಸ್ತೆ ಮೂಲಕ ತಿರುಗ್ತಾ ಇರ್ತದೆ. ಒಂದ್ ಕಡೆ ಅದಡಿ ರಸ್ತೆ ಹೋದ್ರೆ, ಒಂದ್ ಕಡೆ ಶಾಮನೂರು ರಸ್ತೆ, ಇನ್ನೊಂದ್ ಕಡೆ KEB ಸರ್ಕಲ್ ರಸ್ತೆ, ಮತ್ತೊಂದು ಕಡೆ KTJ ನಗರ. ಹೀಗೆ 4 ಸರ್ಕಲ್ಗಳು, 4 ರಸ್ತೆಗಳು ಸೇರಿರ್ತಕ್ಕಂಥ ಇದು ಸರ್ಕಲ್. ಈ ಸರ್ಕಲ್ ನಲ್ಲಿ ಬಹುತೇಕ ಕಡೆಯಿಂದ ಏನು ವಾಹನಗಳು ಬರ್ತವೆ. ದಾವಣಗೆರೆ ಜಿಲ್ಲೆ ಜಗಳೂರಿನಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಆಮೆಗತಿಯಲ್ಲಿ ಸಾಗಿದೆ. ಹೀಗಾಗಿ ದಿನಕ್ಕೊಬ್ಬರಂತೆ ಇಲ್ಲಿ ಅಪಘಾತದಿಂದ ಆಸ್ಪತ್ರೆ ಸೇರಿಸಿದ್ದಾರೆ. ಇವತ್ತು ಕೂಡ ವೃದ್ಧ ಅಪಘಾತಕ್ಕೊಳಗಾಗಿ ಆಸ್ಪತ್ರೆ ಸೇರಿದ್ದಾನೆ. ಇನ್ನು ವಾಣಿಜ್ಯ ನಗರ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲೇ ರಸ್ತೆ ಸ್ಥಿತಿ ಹೇಗಿದೆ ನೋಡಿ. ಬಹುತೇಕ ಹುಬ್ಬಳ್ಳಿ ನಗರದ ಮತ್ತು ಧಾರವಾಡ ನಗರದ ಬಹುತೇಕ ರಸ್ತೆಗಳು ಗುಂಡಿಮಯವಾಗಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿರುವಂಥದ್ದು. ಬಹುತೇಕ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಗುಂಡಿಗಳು ಹೆಚ್ಚಾಗಿರುವಂಥದ್ದು. ಒಂದು ಕಡೆ ಫ್ಲೈಓವರ್ ಕಾಮಗಾರಿ ನಡೀತಾ ಇದ್ರೆ, ಇನ್ನೊಂದು ಕಡೆ ರಸ್ತೆಯಲ್ಲಿ ಬಹುತೇಕ ಗುಂಡಿಗಳು ಬಿದ್ದಿರುವಲ್ಲಿ ಜನರು ಪರದಾಡುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕಲಬುರಗಿ ನಗರದ ರಸ್ತೆಗಳು ಕೂಡ ಗುಂಡಿಗಳಿಂದ ಹೊರತಾಗಿಲ್ಲ. ಬಸ್ ನಿಲ್ದಾಣ ರಸ್ತೆ, ಈರಾಪುರ, MS ಕೆಮಿಲ್ ರಸ್ತೆ, ಹಳೆ ಜೇವರ್ಗಿ ರಸ್ತೆ ಸೇರಿದಂತೆ ಎಲ್ಲವೂ ಹದಗೆಟ್ಟಿವೆ. ಇತ್ತ ಕೊಡಗು ಜಿಲ್ಲೆಯಲ್ಲೂ ಮಳೆ ಅಬ್ಬರದ ಜೊತೆ ರಸ್ತೆಗಳು ಹಾಳಾಗಿದ್ದು ಜನ ಸರ್ಕಸ್ ಮಾಡುತ್ತಲೇ ಸಾಗುವಂತಾಗಿದೆ. ಮಡಿಕೇರಿ ಭಾಗಮಂಡಲ ರಸ್ತೆ, ಮಡಿಕೇರಿ ಅಬಿಪಾಲ್ಸ್ ರಸ್ತೆ ಸಂಪೂರ್ಣ ಹಾಳಾಗಿವೆ. ಕೊಡಗು ಜಿಲ್ಲೆ ಯಾವುದೇ ರಸ್ತೆಗಳನ್ನು ತಗೊಂಡ್ರು ನಾವು ನೋಡಬಹುದು. ಒಂದು ಕಡೆ ಸೋಮವಾರಪೇಟೆಯಿಂದ ಮಡಿಕೇರಿ, ಮಡಿಕೇರಿಯಿಂದ ವಿರಾಜಪೇಟೆ ಕುಟ್ಟ, ಈ ತರ ಅಥವಾ ಭಾಗಮಂಡಲದಿಂದ ಮಡಿಕೇರಿ, ಈ ತರ ಯಾವುದೇ ರಸ್ತೆ ಆಗಿರಬಹುದು, ಪ್ರತಿಯೊಂದು ರಸ್ತೆಗಳು ಕೂಡ ಇವತ್ತು ಕಂಪ್ಲೀಟ್ ಒಂದು ಸಂಚಾರ ಯೋಗ್ಯತೆಯನ್ನೇ ಕಳೆದುಕೊಂಡಿದೆ. ಈ ಕಳೆದ 4-5 ವರ್ಷಗಳಿಂದಂತೂ ಅದನ್ನ ರಸ್ತೆ ಯಾವುದೇ ಕಾರಣಕ್ಕೂ ಓಡಾಡ್ಲಿಕ್ಕೆ ಯಾವುದೇ ವಾಹನ ಓಡಾಡುವ ಸ್ಥಿತಿಯಲ್ಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರು ಹೈದರಾಬಾದ್ ನಡುವಿನ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಗುಂಡಿಗಳಿವೆ. ಅಪಘಾತಗಳು ಹೆಚ್ಚಾಗ್ತಿದ್ದಂತೆ ಟ್ರಾಫಿಕ್ ಪೊಲೀಸರೇ ಮುಂದೆ ನಿಂತು ಗುಂಡಿ ಮುಚ್ಚಿಸುತ್ತಿದ್ದಾರೆ. ಬೀದರ್ನ ಬಸ್ ನಿಲ್ದಾಣದಿಂದ ಹುಮ್ನಾಬಾದ್ಗೆ ಹೋಗುವ ರಸ್ತೆ ಕೂಡ ಒಂದೇ ವರ್ಷದಲ್ಲಿ ಸಂಪೂರ್ಣ ಹಾಳಾಗಿದೆ. ಹೀಗೆ ಜಿಲ್ಲೆಯಲ್ಲೂ ಗುಂಡಿ ರಸ್ತೆಗಳೇ ಕಾಣ್ತಿದ್ದು ಸವಾರರು ಸಂಕಷ್ಟ ಅನುಭವಿಸುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.